ಸೊ ಬಿಡದಿ ಭೂಯುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಟೌನ್ಶಿಪ್ ಯೋಜನೆ ಬಿಡಿ ಅನ್ನೋದು ಮನವಿಯಲ್ಲ, ರೈತರ ಹಕ್ಕೊತ್ತಾಯ ಅದು. ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಯಡಿಯೂರಪ್ಪನವರು ಕೂಡ ಆಗ್ರಹಿಸಿದರು. ಅವರು ಕೂಡ ಇವತ್ತು ಪಾಲ್ಗೊಂಡಿದ್ದರು. ಆಮೇಲೆ 2ನೇ ಏರ್ಪೋರ್ಟನ್ನು ಕನಕಪುರಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ, ಇದಕ್ಕೆ ನಾವು ಯಾವತ್ತಿಗೂ ಅವಕಾಶ ಕೊಡೋಲ್ಲ ಅಂತ ಯಡಿಯೂರಪ್ಪನವರು ಹೇಳ್ತಾರೆ. ತುಮಕೂರು ಸುತ್ತಮುತ್ತ ಮಾಡಿ ಬಿಡದಿ ಭೂಯುದ್ಧ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಬಹುತೇಕ ರಾಜ್ಯ ಬಿಜೆಪಿ ನಾಯಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಬಹುಶಃ ವಿನಾಶಕಾಲ ಹತ್ರ ಬಂದಾಗ ಅಧಿಕಾರ ಮತದಿಂದ ಅಜೀರ್ಣ ಆಗೋಷ್ಟು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದೆ. ಹಣದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜವನ್ನು ಬಿತ್ತಿ ಕಪಟ ನಾಟಕವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದನ್ನ ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಅವರ ರಿಯಲ್ ಎಸ್ಟೇಟ್ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಧ್ವನಿ ಎತ್ತಬೇಕು. ರೈತರಿಗೆ ನ್ಯಾಯವನ್ನು ಕೊಡಿಸೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವತ್ತು ನಾವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ತೀರ್ಮಾನವನ್ನು ಮಾಡ್ತೇವೆ. ಆದರೆ ಒಂದಂತೂ ಸತ್ಯ, ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟ ಬಿಡದಿಯ ವಿಚಾರದಲ್ಲಿರ್ಬೋದು, ಅದೇ ರೀತಿ ಏರ್ಪೋರ್ಟ್ ಬಗ್ಗೆನೂ ಕೂಡ ನಾನು ಮಾತನಾಡಿದೆ. ಕನಕಪುರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮಗೇನು ಕನಕಪುರದ ವಿರೋಧ ಅಲ್ಲ, ಆದರೆ ಇವತ್ತು ಏರ್ಪೋರ್ಟ್ ರಾಜ್ಯದ ಜನರ ಅಪೇಕ್ಷೆ ಇರುವಂಥದ್ದು. ಯಾವುದೋ ಒಂದು ತುದಿಗೆ ತೆಗೆದುಕೊಂಡು ಹೋಗಿ ಏರ್ಪೋರ್ಟನ್ನು ಅಲ್ಲ ಮಾಡೋದ್ರ ಬದಲಾಗಿ ತುಮಕೂರು ಅಕ್ಕಪಕ್ಕ ಭಾಗದಲ್ಲಿ ಮಾಡಿದರೆ ನಿಜವಾಗ್ಲೂ ಕೂಡ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನುಕೂಲ ಇದರಿಂದ ಆಗ್ತದೆ. ಅಲ್ಲಿ ಸರ್ಕಾರಿ ಜಮೀನಿನ ಲಭ್ಯವೂ ಕೂಡ ಇದೆ. ಹಾಗಾಗಿ ಕೇವಲ ರಿಯಲ್ ಎಸ್ಟೇಟು ಇವ್ರ ಜಮೀನುಗಳಿಗಷ್ಟೇ ಬೆಲೆ ಬರಬೇಕು, ಈ ದುಷ್ಟಬುದ್ಧಿ ಏನಿದೆ ಇದರಿಂದ ಮುಖ್ಯಮಂತ್ರಿಗಳು ಹೊರಗೆ ಬಂದು ರಾಜ್ಯದ ಜನರ ಅಪೇಕ್ಷೆ ತಕ್ಕಂತೆ ಏರ್ಪೋರ್ಟನ್ನು ಕೂಡ ಈ ಭಾಗಕ್ಕೆ ತರಬೇಕು. ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಪಾದಯಾತ್ರೆ ಮಾಡುವ ಮುಖೇನ ಈ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ನಾವು ಮಾಡ್ತೇವೆ.